ನಿಮ್ಗೆ ಹೇಳೋದೇ ಮರ್ತೋಯ್ತು, ನಿನ್ನೆ ವನಜಾ ಅಮ್ಮ ಬಂದಿದ್ರು. ನಿನಗೆ ತುಂಬ ಖುಷಿಯಾಗಿರ್ಬೇಕಲ್ವಾ? ಏನು ಹೇಳಿದ್ರು? ಒಂದು ಹೆಣ್ಮಗುಗೆ ಪಾದ ಪೂಜೆ ಮಾಡಿ ಊಟ ಮಾಡಿಸಿ ತಾಂಬೂಲ ಕೊಟ್ಟರೆ ನಿನಗೆ ಒಳ್ಳೇದಾಗುತ್ತೆ. ಯಾವುದೇ ಅಪೇಕ್ಷೆ ಇಲ್ಲದೆ ಈ ವ್ರತ ಮಾಡು ಪೂರ್ಣಿ. ದೇವರು ಮಕ್ಕಳ ಭಾಗ್ಯ ಕರುಣಿಸ್ತಾನೆ. ಏನಾಯ್ತು ಪೂರ್ಣಿ? ಏನು ಹೇಳಿದ್ರು ವನಜಾ ಅವರು? ಏನಿಲ್ಲಮ್ಮ, ಅವರು ಒಂದು ವ್ರತ ಮಾಡಕ್ಕೆ ಹೇಳಿದ್ದಾರೆ. ಆ ವ್ರತ ಮಾಡಿದ್ರೆ ಮಕ್ಕಳಾಗತ್ತಂತೆ. ಆದರೆ ಇಂಥ ವ್ರತಗಳೆಲ್ಲ ನೀನು ಎಷ್ಟೇ ಮಾಡಿರ್ಬೋದು, ಆದರೆ ತಾಯಿಯಾಗಿ ಅಂದರೆ ತಾಯಿ ಸ್ಥಾನದಲ್ಲಿ ನಿಂತು ಅವ್ರು ಇದನ್ನು ಹೇಳ್ತಾ ಇದ್ದಾರೆ ಅಂದರೆ ನೀನು ಅವ್ರ ಮಾತು ಕೇಳೋದೇ ಒಳ್ಳೇದು ಅನಿಸುತ್ತೆ. ಕೇಳಬೇಕು ಅಂತ ನನಗೂ ಅನಿಸುತ್ತೆ ಅಮ್ಮ. ಆದರೆ ಈ ವ್ರತಗಳು ಮಾಡಿ ಮತ್ತೆ ನನ್ನ ಮನಸ್ಸಲ್ಲಿ ಮಗುವಿನ ಬಗ್ಗೆ ಆಸೆ ಹುಟ್ಟಿ ಆ ಆಸೆಗಳು ಬತ್ತು ಹೋದರೆ ಅದನ್ನು ತಡ್ಕೊಳ್ಳೋ ಶಕ್ತಿ ನನಗಿಲ್ಲ ಅಮ್ಮ. ಅದನ್ನೇ ಯೋಚನೆ ಮಾಡ್ತಿದ್ದೆ. ಮಕ್ಕಳು ಬೇಕು ಅಂತ ಆಸೆ ಪಡ್ತಿರೋ ಈ ಮಗುಗೆ ಆ ಭಗವಂತ ಮಕ್ಕಳ ಭಾಗ್ಯನ ಕರುಣಿಸ್ತಿಲ್ಲ. ಆದರೆ ನನಗೆ ಕೊಟ್ಟು ಕಿತ್ಕೋತಾ ಇದ್ದಾನೆ. ವಿಧಿಯಾಟ ಅಂದರೆ ಇದೇನಾ? ಅಮ್ಮ, ನೀವ್ಯಾಕೆ ಇಷ್ಟೊಂದು ಅಂದ್ಕೋತಿದ್ದೀರಾ? ನನ್ನ ಹಣೆ ಬರದಲ್ಲಿ ಮಕ್ಕಳ ಭಾಗ್ಯ ಬರ್ತಿಲ್ಲ ಅನ್ಸುತ್ತೆ. ಆದರೂ ವನಜಾ ಅಮ್ಮನ ಸಮಾಧಾನಕ್ಕೋಸ್ಕರ ಈ ವ್ರತ ಮಾಡ್ತೀನಿ. ಒಂದು ಹೆಣ್ಣು ತಾಯಿ ಆಗಬೇಕು ಅಂದರೆ ಅವಳಿಗೆ ಅವಳ ತಾಯಿ ಆಶೀರ್ವಾದ ತುಂಬ ಮುಖ್ಯ. ಈಗ ವನಜಾ ಅವರು ನಿನ್ನ ತಾಯಿ ಸ್ಥಾನದಲ್ಲಿದ್ದಾರಲ್ವಾ, ಅದಕ್ಕೆ ಹಾಗೆ ಹೇಳಿದೆ. ಅವರು ಒಳ್ಳೆ ಮನಸ್ಸಿನಿಂದ ಈ ವ್ರತ ಮಾಡೋಕ್ಕೆ ಹೇಳಿದ್ದಾರೆ. ನೀನು ಅಷ್ಟೇ ನಂಬಿಕೆ ಇಟ್ಟು ಈ ವ್ರತ ಮಾಡು, ಎಲ್ಲ ಒಳ್ಳೇದಾಗತ್ತೆ. ದೇವ್ರಿದ್ದಾನೆ. ಸಮರ್, ನೀನು ಅಮ್ಮನ್ನ ಒಪ್ಕೊಂಡಿದ್ದು ನನಗಂತೂ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಈ ದಿನ ಅದು ಯಾವಾಗ ಬರುತ್ತೋ ಅಂತ ಕಾಯ್ತಾ ಇದ್ದೆ. ನನಗೆ ಎಷ್ಟು ಖುಷಿ ಆಗ್ತಿದೆ ಅಂದರೆ ಅಮ್ಮಂಗೆ ಇನ್ನೆಷ್ಟು ಖುಷಿಯಾಗಿರ್ಬೇಡ. ಅವ್ರಿಗಂತೂ ಖುಷಿಗೆ ಎದೆ ಬಡ್ತಾನೆ ಜೋರಾಗ್ಬಿಟ್ಟಿರತ್ತೆ. ಸಿರಿ, ಏನು ಹೇಳ್ತಾ ಇದೆಯಾ? ನಾನೇನು ಹೇಳಿದೆ ಸಮರ್? ಅಮ್ಮ ಖುಷಿಯಿಂದ ತೇಲಾಡ್ತಾ ಇದ್ದಾರೆ ಅಂದೆ. ಇಷ್ಟು ದಿನ ನೀನು ಅವ್ರನ್ನ ಮೇಡಮ್ ಮೇಡಮ್ ಅಂತಿದ್ದವನು ಈಗ ಅಮ್ಮ ಅಂತ ಕರೆದಿದ್ಯಾ. ಅವ್ರಿಗೆ ಅದೆಷ್ಟು ಖುಷಿಯಾಗಿರ್ಬೇಡ ಹೇಳು. ಆದರೂ ಎಷ್ಟು ಸತಾಯಿಸ್ಬಿಟ್ಟೆ ಅಲ್ವಾ ನೀನು. ಸದ್ಯ ಈಗಲಾದರೂ ನೀನು ಅವ್ರನ್ನ ಒಪ್ಕೊಂಡು ಪ್ರೀತಿಯಿಂದ ಅವ್ರಿಗೆ ಸೋತಿದ್ಯಲ್ಲ, ಇದು ನಿಜವಾಗ್ಲೂ ಹಬ್ಬ ಮಾಡುವಂಥ ವಿಷಯ. ಸಿರಿ ಎಷ್ಟು ಖುಷಿಯಾಗಿದ್ದಾಳೆ. ಆದರೆ ನಿಜ ಏನು ಅಂತ ಗೊತ್ತಾದರೆ ಹೇಗೆ ರಿಯಾಕ್ಟ್ ಮಾಡ್ತಾಳೋ ಏನೋ. ಅಮ್ಮಂಗೆ ಬ್ರೈನ್ ಟ್ಯೂಮರ್ ಇರೋದನ್ನ ಸಿರಿಗೆ ಹೇಳಿಬಿಡ್ಲ? ಬೇಡ ಬೇಡ, ಈಗಲೇ ಹೇಳೋದು ಬೇಡ. ಸುಮ್ಮನೆ ಮನೆಯವ್ರಿಗೆಲ್ಲ ವಿಷಯ ಗೊತ್ತಾದರೆ ಅಮ್ಮ ಬೇಜಾರು ಮಾಡ್ಕೋತಾರೆ. ಸಮರ್ಥ್, ಯಾಕೆ ಹೀಗೆ ಡಲ್ ಆಗ್ಬಿಟ್ಟೆ? ಅಲ್ಲ, ಖುಷಿ ಪಡುವಂಥ ಸಮಯದಲ್ಲಿ ಮುಖನ ಯಾರಾದರೂ ಹೀಗೆ ಸಪ್ಪಗಿಟ್ಕೊಳ್ತಾರಾ? ಇಲ್ಲ, ಸುಮ್ಮನೆ ಏನೋ ಯೋಚನೆ ಮಾಡ್ತಾ ಇದ್ದೆ ಅಷ್ಟೇ. ಯೋಚನೆ ಮಾಡೋಕ್ಕೆ ಏನೂ ಇಲ್ಲ. ಇದ್ದಿದ್ದು ಒಂದೇ ದೊಡ್ಡ ಸಮಸ್ಯೆ, ಅದು ನಿಂದೆ. ಇಷ್ಟು ದಿನ ಅಮ್ಮ ಯಾವಾಗಲೂ ಬರೀ ನಿನ್ನ ಬಗ್ಗೆನೇ ಯೋಚನೆ ಮಾಡ್ತಿದ್ರು. ಆದ್ರೀಗ ಅದು ಯಾವ ಯೋಚನೆಗಳು ಅವ್ರ ತಲೆನಲ್ಲಿಲ್ಲ. ಅರೆ, ನಾನು ಮಾತಾಡ್ತಾನೆ ಇದ್ದೀನಿ, ನೀನು ಸುಮ್ಮನೆ ನಿಂತಿದೆಯಲ್ಲ. ನಮ್ಮ ಅಮ್ಮನ್ನ ಚೆನ್ನಾಗಿ ನೋಡ್ಕೋಬೇಕು ಸಿರಿ. ಅವ್ರು ಖುಷಿಯಾಗಿ ನಗ್ನಗ್ತಾ 100 ಕಾಲ ನಮ್ಮ ಜೊತೆನೇ ಇರಬೇಕು. ಖಂಡಿತವಾಗ್ಲೂ ಅಮ್ಮನ ತುಂಬ ಚೆನ್ನಾಗಿ ನೋಡ್ಕೊಳ್ಳೋಣ. ಅಮ್ಮ ಆ ಮನೆಯಲ್ಲೂ ತುಂಬ ಚೆನ್ನಾಗಿರ್ತಾರೆ. ಇನ್ಫ್ಯಾಕ್ಟ್ ಇನ್ನು ಮುಂದೆ ಇನ್ನೂ ಖುಷಿಯಾಗಿರ್ತಾರೆ. ಆ ಖುಷಿಗೆ ನೀನೇ ಕಾರಣ ಆಗಿರ್ತೀಯ ಸಮರ್ಥ್. ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ಇಬ್ಬರು ರೂಮ್ ಬಾಗಿಲು ಹಾಕೊಳ್ಳಿ. ಮನೆ ಚಿಕ್ಕದಿದೆ ಅಲ್ವಾ, ನಾವು ಇಲ್ಲಿಲ್ಲೇ ಓಡಾಡ್ತಿರ್ತೀವಿ. ಸಿರಿ, ನಾನು ಇಂಟರ್ವ್ಯೂಗೆ ಹೊರಟಿದ್ದೀನಿ, ಅಡುಗೆ ಮಾಡಿಟ್ಟಿದ್ದೀನಿ.
ನಿಮ್ಮಿಬ್ರಿಗೂ ಟೈಮ್ ಸಿಕ್ಕಿದ್ರೆ ಊಟ ಮಾಡಿ. ಫೋರ್ಸ್ ಏನಿಲ್ಲ, ನೀವು ಮುಂದುವರಿಸಿ. ಏಯ್ ತಲೆ ಹೊರಟೆ. ಅಯ್ಯೋ ಸಾರಿ ಸಿರಿ, ಅಲ್ಲ ಡಿಸ್ಟರ್ಬ್ ಮಾಡಿದ್ದಕ್ಕೆ ಇಷ್ಟೊಂದು ಕೋಪ ಬಂತ? ಬ್ರೋ, ನಾನು ಆಫೀಸಿಗೆ ಹೋಗಿ ಬರ್ತೀನಿ. ಓಹ್, ಟೈಮ್ ಆಗಿದೆ ಗೊತ್ತಾಗಿಲ್ಲ. ನಿಮ್ಮಿಬ್ರಿಗೂ ಊಟ ಇದೆ. ಅಮ್ಮ, ಇವತ್ತು ನಾನು ಆಫೀಸ್ಗೆ ಹೋಗ್ತಿಲ್ಲ, ಸ್ವಲ್ಪ ಕೆಲಸಗಳಿದೆ, ಇಲ್ಲೇ ಉಳ್ಕೋತೀನಿ. ನೋಡಿ, ನೀವು ಕೊಟ್ಟಿದ್ದು ಸರಿನೇ ಆದ್ಬಿಡಿ. ಇಬ್ರಿಗಂತ ಹೇಳಿದ್ರಿ, ಇಬ್ಬರು ಮಕ್ಕಳು ತಿಂತಾರೆ. ಸಮರ್ಥ ಇರ್ತಾನೆ, ಅಭಿನೂ ಇರ್ತಾನೆ. ಹೇಗಿದೆಯಾ ಅಮ್ಮ? ಟೈಮ್ ಟು ಟೈಮ್ ಊಟ ತಿಂಡಿ ಸರಿಯಾಗಿ ಮಾಡ್ತಿದ್ಯಾ ಅಲ್ವಾ? ಮಾತ್ರೆ ತಗೊಂಡ್ಯಾ? ನಾನು ಆರಾಮಾಗಿದ್ದೀನಿ ಪಾಪು, ನನ್ನ ಬಗ್ಗೆ ಯೋಚನೆ ಮಾಡಬೇಡ. ಸರಿ, ಆದರೂ ನಿನಗೇನಾದರೂ ಬೇಕಿದ್ರೆ ನನ್ನ ಕೇಳು. ಹಲೋ ತಮ್ಮಯ್ಯ, ಅವ್ರಿಗೆ ಏನೇ ಬೇಕಿದ್ರು ನಾವು ತಂದು ಕೊಡ್ತೀವಿ. ನೀನು ಚಿಂತೆ ಮಾಡಬೇಡ, ಆರಾಮಾಗಿ ಕೆಲಸದ ಕಡೆ ಗಮನ ಕೊಡು. ಹೌದು, ಅವ್ರು ಇಲ್ಲಿದ್ದಾರೆ ಅಂದಮೇಲೆ ಅವ್ರನ್ನ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ಮದು. ಅದೇನೇ ಆಗಿದ್ರು ಸರಿ, ನಾವೇ ತಂದು ಕೊಡ್ತೀವಿ. ನಿಮ್ಗೇನಾದರೂ ಬೇಕು ಅನ್ಸಿದ್ರೆ ಇನ್ಯಾರಿಗೂ ಹೇಳಕ್ಕೆ ಹೋಗಬೇಡಿ, ನೇರವಾಗಿ ನನಗೆ ಕಾಲ್ ಮಾಡಿ. ಸಮರ್ಥ್, ಅವ್ನು ಹಾಗೆಲ್ಲ ಅಂದ ಅಂತ ಬೇಜಾರು ಮಾಡ್ಕೋಬೇಡ. ಅವನ ಬಗ್ಗೆ ನಿನಗೆ ಗೊತ್ತಲ್ಲ. ಖಂಡಿತ ಬೇಜಾರಿಲ್ಲ ಸರ್. ಅವರಿಷ್ಟೆಲ್ಲ ಹೇಳಿದ್ದು ಅಮ್ಮನಿಗೋಸ್ಕರ ಅಲ್ವಾ? ಅಮ್ಮನಿಗೋಸ್ಕರ ಇಷ್ಟೆಲ್ಲ ಕೇರ್ ಮಾಡಿದ್ರೆ ನನಗೆ ಸಂತೋಷನೇ, ಬೇಜಾರೇನಿಲ್ಲ. ಬರ್ತೀನಿ ಅಮ್ಮ. ಅವಿ, ಇವರಿಬ್ರಿಗೆ ಏನಾಗಿದೆ? ಇಷ್ಟೊತ್ತು ಮಾತಾಡಿದವ್ರು ಇವರೇನಾ? ನಿಮ್ಗೇನಾದರೂ ಬೇಕಾದ್ರೆ ನನ್ನನ್ನೇ ಕೇಳಿ ಅಂತ ಅಭಿ ನನಗೆ ಹೇಳ್ತಾ ಇದ್ದಾನೆ. ಅವ್ನು ನನಗೆ ಕಾಳಜಿ ಮಾಡ್ತಾ ಇದ್ದಾನೆ ಅಂತ ಗೊತ್ತಿದ್ರು ಸಮರ್ಥ ಖುಷಿಯಾಗಿ ಅದನ್ನು ಒಪ್ಕೋತಾ ಇದ್ದಾನೆ. ನನ್ ಕನಸು ಕಾಣ್ತಿಲ್ಲ ತಾನೆ? ಇಲ್ಲ ಅಮ್ಮ, ನನ್ನ ತಮ್ಮಂದಿರಿಗೆ ತಾಯಿ ಪ್ರೀತಿಗಿಂತ ದೊಡ್ಡದು ಯಾವುದೂ ಇಲ್ಲ ಅಂತ ಗೊತ್ತಾಗಿದೆ ಅಷ್ಟೆ. ತಾಯಿ ಮಡ್ಲಲ್ಲಿ ಎಲ್ಲ ಮಕ್ಕಳು ಒಂದೇ ತಾನೆ. ಹಾಗಿರುವಾಗ ಮಕ್ಕಳೆಲ್ಲರೂ ಒಂದಾಗ್ತಿರೋದು ಆಶ್ಚರ್ಯ ಇಲ್ಲ ಬಿಡಿ. ಥ್ಯಾಂಕ್ ಯು. ಏನಿವತ್ತು ಆಫೀಸ್ಗೆ ಹೋಗಿಲ್ಲ? ಇಲ್ಲ ಪುಣ್ಯ, ಅಮ್ಮನ ಹೆಸರಲ್ಲಿ ಪ್ರಾಪರ್ಟಿ ಪರ್ಚೇಸ್ ಮಾಡ್ತಿದ್ವಲ್ಲ, ಅದನ್ನು ಪರ್ಚೇಸ್ ಮಾಡಿ ರಿಜಿಸ್ಟರ್ ಮಾಡಿಸ್ಬೇಕು. ರಿಜಿಸ್ಟ್ರೇಷನ್ಗೆ ಅಂತ ಕೆಲವೊಂದು ಡಾಕ್ಯುಮೆಂಟ್ಸ್ ಅರೇಂಜ್ ಮಾಡ್ಕೋತಾ ಇದ್ದೀನಿ. ಇಲ್ಲೇ ಇಷ್ಟೊಂದು ಕೆಲಸಗಳಿದೆ, ಆಫೀಸ್ ಕೆಲಸ ಎಲ್ಲ ಅಭಿ ನೋಡ್ಕೋತಾನೆ. ಪರವಾಗಿಲ್ವೇ? ನಿಮ್ಮ ತಮ್ಮಂಗೆ ಅಷ್ಟು ಜವಾಬ್ದಾರಿ ಬಂದ್ಬಿಟ್ಟಿದೆ. ಜವಾಬ್ದಾರಿ ಅಂತೂ ಬಂದಿದೆ, ಹಾಗೆ ತಿಳುವಳಿಕೆನೂ ಬಂದಿದೆ. ಅದಕ್ಕೆಲ್ಲ ಕೆಲಸಗಳ ಅವನಿಗೆ ವಹಿಸಿದ್ದೀನಿ. ಈ ಕೆಲಸ ಎಲ್ಲ ನಾನೇ ನೋಡ್ಕೋತೀನಿ. ರೀ, ಮನಜಮ್ಮ ಫೋನ್ ಮಾಡ್ತಿದ್ದಾರೆ. ಹೌದಾ? ಮಾತಾಡು. ಹಲೋ. ಹಲೋ ಪೂರ್ಣಿ, ಏನು ಮಾಡ್ತಿದ್ಯಾ? ತಿಂಡಿ ತಿಂದ್ಯಾ? ತಿಂದೆ ಅಮ್ಮ, ನಿಮ್ದಾಯ್ತಾ? ಆಯ್ತಮ್ಮ. ಪೂರ್ಣಿ, ದೀಪಿಕಾ ಮಾತಿಂದ ನಿನಗೆ ಬೇಜಾರಾಗಿರ್ಬೋದು. ಹಾಗೇನಾದರೂ ಆಗಿದ್ರೆ ಅವಳ ಪರವಾಗಿ ನಾನು ನಿನ್ನ ಹತ್ರ ಕ್ಷಮೆ ಕೇಳ್ತೀನಿ. ಅದನ್ನೆಲ್ಲ
ಮನ್ಸಿಗೆ ಹಚ್ಕೋಬೇಡಮ್ಮ. ಏನಮ್ಮ ನೀವು, ದೀಪಿಕಾ ನನ್ನ ತಂಗಿ ಇದ್ದ ಹಾಗೆ ಅಂತ ನೀವೇ ಹೇಳಿದ್ದೀರ. ಅಂಥದ್ರಲ್ಲಿ ಅವಳು ಏನೋ ಮಾತಾಡಿದ್ಲು ಅಂತ ನಾನು ಬೇಜಾರು ಮಾಡ್ಕೊಂಡು ಕುತ್ಕೊಳ್ಳೋಕ್ಕಾಗತ್ತಾ? ಅದಿರಲಿ, ನೀವು ನನ್ನ ಕ್ಷಮೆ ಕೇಳಿದ್ರೆ ನನ್ನ ಮನಸ್ಸಿಗಾದರೂ ಸಮಾಧಾನ ಇರುತ್ತಾ? ನೀವೇನು ಯೋಚನೆ ಮಾಡಬೇಡಿ, ನಾನು ಅದನ್ನೆಲ್ಲ ಯಾವಾಗಲೂ ಮರ್ತಾಯಿತ್ತು. ಸರಿ ಪೂರ್ಣಿ, ಅಂದಹಾಗೆ ನಾನು ಹೇಳಿದ ವ್ರತದ ಬಗ್ಗೆ ಏನು ಯೋಚನೆ ಮಾಡಿದೆ? ನಾಳೆನೇ ಒಳ್ಳೆ ದಿನ, ನಾಳೆಯಿಂದ ನೀವು ವ್ರತ ಶುರು ಮಾಡ್ಬೋದು. ಹೌದಾ? ಸರಿ ಅಮ್ಮ, ನಾಳೆಯಿಂದನೇ ಶುರು ಮಾಡ್ತೀನಿ. ನೋಡು, ಅದ್ರ ಡೀಟೇಲ್ಸ್ ಎಲ್ಲ ನಾನು ವಾಟ್ಸಪ್ ಮಾಡ್ತೀನಿ. ಏನು ಭಕ್ತಿಯಿಂದ, ಶ್ರದ್ಧೆಯಿಂದ, ನಂಬಿಕೆಯಿಂದ ವ್ರತ ಮಾಡು. ಸರಿ ಅಮ್ಮ, ಮಾಡ್ತೀನಿ. ಸರಿ ಪೂರ್ಣಿ, ಇಲ್ಲ ಬಾಯ್ ಅಮ್ಮ. ಏನೋ ಅಷ್ಟು ಸೀರಿಯಸ್ ಆಗಿ ಮಾತಾಡ್ತಿದ್ದೆ? ಜನಾರ್ದನ್ ಅವ್ರು ಮತ್ತೇನಾದ್ರು ಕಿರಿಕಿರಿನಾ? ಇಲ್ಲ ರೀ, ನಾವು ಅವ್ರ ಬಗ್ಗೆ ಮಾತಾಡೋದೇ ಇಲ್ಲ. ನಾವಿಬ್ರು ಮಾತಾಡಬೇಕಾದ್ರೆ ಹೊತ್ತೋಗೋದೇ ಗೊತ್ತಾಗಲ್ಲ. ಆದರೆ ಅಂಥದ್ದು ಏನು ಮಾತಾಡಿದ್ವಿ ಅಂತ ಯೋಚನೆ ಮಾಡಿದಾಗ ಏನಂತನೂ ಗೊತ್ತಾಗಲ್ಲ. ಒಟ್ನಲ್ಲಿ ಅವ್ರ ಜೊತೆ ಮಾತಾಡ್ತಾನೆ ಇರಬೇಕು ಅನ್ಸುತ್ತೆ. ಆಯ್ತಾಯ್ತು, ಏನು ಮಾತಾಡಿದೆ ಅಂತ ಹೇಳಿ. ರೀ, ಹ್ಞೂ, ವನಜ ಅಮ್ಮ ಮಕ್ಕಳಾಗೋದಕ್ಕೋಸ್ಕರ ಒಂದು ವ್ರತ ಹೇಳಿದ್ದಾರೆ. ನಾಳೆ ತುಂಬ ಒಳ್ಳೆ ದಿನ ಅಂತೆ, ನಾಳೆನೇ ಶುರು ಮಾಡಬೇಕಂತೆ. ಏನು ಪುಣ್ಯ ಇದೆಲ್ಲ? ಈಗಾಗಲೇ ನಿನ್ನ ಪೂಜೆಗಳು ವ್ರತಗಳು ಅಂತೆಲ್ಲ ಮಾಡಿದ್ಯಾ, ಮತ್ತೆ ನನ್ನ ಕೈಯಲ್ಲಿ ನಿನ್ನ ಕಷ್ಟ ನೋಡೋಕ್ಕಾಗಲ್ಲ. ಹಾಗಲ್ಲ ರೀ, ಅವರು ಅಷ್ಟು ಪ್ರೀತಿಯಿಂದ ಕಾಳಜಿ ತೋರಿಸಿ ವ್ರತ ಮಾಡು ಅಂತ ಹೇಳಬೇಕಾದ್ರೆ ನಾನು ವ್ರತ ಮಾಡಲ್ಲ ಅಂತ ಅಂದರೆ ಅವ್ರಿಗೆ ಬೇಜಾರಾಗಲ್ವಾ? ಅವ್ರ ಸಮಾಧಾನಕ್ಕೋಸ್ಕರ ಈ ಸರಿ ವ್ರತ ಮಾಡ್ತೀನಿ. ವ್ರತ ಮಾಡೋದ್ರಿಂದ ನನಗೂ ಖುಷಿನೇ ಸಿಗುತ್ತೆ. ಹಾಗೆ ನನ್ನ ಮನಸ್ಸಲ್ಲಿ ಎಲ್ಲೋ ಒಂದು ಕಡೆ ಪುಟ್ಟು ಆಸೆನೂ ಹುಟ್ಟುತ್ತೆ. ಸರಿ, ನಿನ್ನ ಖುಷಿ ಆಗುತ್ತೆ ಅಂದರೆ ನಂದೇನೂ ಅಭ್ಯಂತರ ಇಲ್ಲ. ಹಾಗಾದರೆ ನಾಳೆ ದೇವಸ್ಥಾನಕ್ಕೆ ಹೋಗೋಣ, ಅಲ್ಲಿಂದನೇ ವ್ರತ ಶುರು ಮಾಡ್ತೀನಿ. ಅಮ್ಮವ್ರು ಹೇಳಾದ್ಮೇಲೆ ಬೇರೆ ಮಾತೇ ಇಲ್ಲ. ಸರಿ, ನಾನೇ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ. ನಿನಗೆ ಸ್ವಂತ ಮಗಳಿಗಿಂತ ಆ ಅನಾಥ ಹುಡುಗಿ ಮೇಲೆ ಅಷ್ಟೊಂದು ಅಕ್ರೇನಾ? ಅವಳಿಗೆ ಅಕ್ಕರೆ ತೋರಿಸೋದು ನಮ್ಮ ಕರ್ತವ್ಯ. ಹಾಗಾದರೂ ನಾವು ಮಾಡಿದ ತಪ್ಪಿಗೆ ಸ್ವಲ್ಪನಾದರೂ ಪ್ರಾಯಶ್ಚಿತ್ತ ಮಾಡ್ಕೋಬೋದು. ಪಾಪ ಆ ಹುಡುಗಿ ಅವಳ ಪಾಡಿಗೆ ಅವಳಿದ್ಲು. ನಾವೇ ಅವಳ ಅಪ್ಪ ಅಮ್ಮ ಅಂತ ಸುಳ್ಳು ಹೇಳಿ ಅವಳ ಮನಸ್ಸಿನಲ್ಲಿ ಇಲ್ಲದ ಆಸೆ ಸಂತೋಷಗಳನ್ನು ತುಂಬಿ ಆಮೇಲೆ ನಿಮ್ಮ ಆಸ್ತಿ ಆಸೆಗೋಸ್ಕರ ಅವಳ ಭಾವನೆಗಳ ಜೊತೆ ಆಟ ಆಡ್ಬಿಟ್ರಿ ನೀವು. ಇಷ್ಟೆಲ್ಲ ಆದರೂ ಈ ಕ್ಷಣದವರೆಗೆ ನಮ್ಮ ಬಗ್ಗೆ ಒಂದೇ ಒಂದು ಕೆಟ್ಟ ಮಾತು ಆಡಿಲ್ಲ ಅವಳು. ಅಂಥ ಒಳ್ಳೆ ಗುಣ ಇರೋ ಹುಡುಗಿ ಅವಳು. ಅದಕ್ಕೆ ಮಗಳ ಮೇಲೆ ತೋರಿಸ್ಬೇಕಾಗಿದ್ದ ಪ್ರೀತಿನ ಅವಳ ಮೇಲೆ ತೋರಿಸ್ತಿದ್ಯಾ? ತಪ್ಪೇನೂ ಇಲ್ಲ ರೀ. ಮಗಳನ್ನ ಕಳ್ಕೊಂಡಿರೋ ನಾನು ಅವಳಲ್ಲಿ ನನ್ನ ಮಗಳನ್ನ ಕಾಣ್ತಾ ಇದ್ದೀನಿ. ನೀವು ಹೇಳಿದ ಸುಳ್ಳನ್ನೇ ನಿಜ ಅಂದ್ಕೊಂಡು ಅವಳಿಗೆ ಪ್ರೀತಿ ತೋರಿಸ್ತಾ ಇದ್ದೀನಿ. ಬರೀ ಕೆಟ್ಟತನನೇ ತಲೆಯಲ್ಲಿ ತುಂಬಿಕೊಂಡಿರೋರಿಗೆ ಒಳ್ಳೆತನ ನೋಡಿದ್ರೆ ಅನುಮಾನ ಬರೋದು ಸಹಜನೇ. ದೀಪಿಕಾ ಕಾಲ್ ಮಾಡಿದ್ಲು. ನೀನು ಹಿಂಗೆ ಮಾಡ್ತಿರೋದು ಅವಳಿಗೆ ಬೇಜಾರಾಗ್ತಿದೆಯಂತೆ. ಮೊದಲು ನಮ್ಮ ಮಗಳ ಬಗ್ಗೆ ಯೋಚನೆ ಮಾಡು, ಆಮೇಲೆ ಬೀದಿ ಬಿಕಾರಿಗಳ ಬಗ್ಗೆ ಕರುಣೆ ತೋರಿಸು. ನನಗೆ 100 ಟೆನ್ಷನ್ ಇದೆ. ಅದ್ರ ಮಧ್ಯೆ ದೀಪಿಕಾ ನನಗೆ ಫೋನ್ ಮಾಡಿ ಅಮ್ಮ ಹೀಗೆ ಮಾಡಿದ್ಲು ಹಾಗೆ ಮಾಡಿದ್ಲು ಅಂದರೆ ನನಗೆ ತಲೆ ಕೆಟ್ಟೋಗುತ್ತೆ. ನೋಡಿ, ದೀಪಿಕಾ ಮೇಲೆ ನನಗೆ ಪ್ರೀತಿ ಇದೆ. ಪೂರ್ಣಿಗೆ ನಾನು ಪ್ರೀತಿ ತೋರಿಸ್ತಿದ್ದೀನಿ ನನ್ನ ಮಾತ್ರಕ್ಕೆ ದೀಪಿಕಾ ಮೇಲಿನ ಪ್ರೀತಿ ಏನು ಕಡಿಮೆ ಆಗಲ್ಲ. ಅವಳು ನಿಮಗೆ ಕಾಲ್ ಮಾಡಿ ಆ ರೀತಿ ಏನಾದರೂ ಹೇಳಿದಿದ್ರೆ ನೀವು ಅವಳಿಗೆ ಬುದ್ಧಿ ಹೇಳಬೇಕೆ ಹೊರತು ನನ್ನ ಹತ್ರ ಜಗಳ ಮಾಡೋದಲ್ಲ. ಬರ್ತಾ ಬರ್ತಾ ಅತಿ ಆಗ್ತಿದೆ ನಿನ್ನ ಮಾತುಗಳು. ನಿಮ್ಮ ಕೆಟ್ಟ ಬುದ್ಧಿಗಳು ಅತಿ ಆಗ್ತಿದೆ. ನೋಡಿ, ಮೊದಲು ನೀವು ನೋಡೋ ದೃಷ್ಟಿನ ಬದಲಾಯಿಸ್ಕೊಳ್ಳಿ, ಆಮೇಲೆ ನಾನು ಮಾಡೋದೆಲ್ಲ ನಿಮ್ಗೆ ಸರಿಯಾಗಿ ಕಾಣಿಸುತ್ತೆ. ಎಷ್ಟು ಧೈರ್ಯ ಬಂದಿದೆ ಅವಳಿಗೆ. ತುಂಬ ಬದಲಾಗಿದ್ದಾಳೆ. ಫಸ್ಟು ನನ್ನ ಕೆಲಸ ಆಗಲಿ, ಆಮೇಲೆ ಇವಳು ವಿಚಾರಿಸ್ಕೋತೀನಿ.
ನಾನು ನಿಮ್ಮ ಜೊತೆ ಮೊದಲೇ ಮಾತಾಡ್ದಾಗೆ ಈ ಏಜಲ್ಲಿ ಮಗುವಿನ ಬೆಳವಣಿಗೆ ಸರಿಯಾಗಿ ಆಗಿರಲ್ಲ. ನೀವು ತುಂಬ ಕೇರ್ ತೊಗೋಬೇಕಾಗತ್ತೆ. ಇಲ್ಲಾಂದರೆ ಡೆಲಿವರಿ ಟೈಮ್ನಲ್ಲಿ ನಿಮ್ಮ ಜೀವಕ್ಕೆ ಅಪಾಯ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಯಾಕೆ ಹೀಗೆ ಕೂತಿದ್ದೀರಾ? ಮಗು ಬಗ್ಗೆ ಯೋಚನೆನಾ? ನೀವು ಕೆಫೆಗೆ ಹೋಗ್ಲಿಲ್ವಾ? ನನಗೆ ಗೊತ್ತು ನೀವು ಹೀಗೆ ಮಾತ್ರೆ ತಗೊಳ್ಳದೆ ಕೂತ್ಕೊಂಡಿರ್ತೀರ ಅಂತ. ಸಾರಿ ಮಾಧವ್ ಅವರೇ, ನನ್ನಿಂದಾಗಿ ನಿಮ್ಗೆಲ್ಲ ಕೆಲ್ಸಗಳಿಗೂ ಅಡ್ಡಿ ಆಗ್ತಾ ಇದೆ. ನೀವು ನನ್ನ ಯೋಚನೆ ಬಿಡಿ, ಹೋಗಿ ನೀವು ನಿಮ್ಮ ಕೆಲ್ಸಗಳನ್ನ ಮಾಡ್ಕೊಳ್ಳಿ. ಕೆಲಸ ಮಾಡೋದು ಬದುಕಿಗೋಸ್ಕರ. ಈಗ ನನ್ನ ಬದುಕು ನೀವೇ ಆಗಿದ್ದೀರ. ನೀವು ಹೀಗೆ ಇಲ್ಲಿ ಬೇಸರದಲ್ಲಿ ಕೂತಿರುವಾಗ ನಾನು ನಿಮ್ಮನ್ನು ಬಿಟ್ಟು ಬೇರೆ ಎಲ್ಲಿ ಕೂತಿರಲಿ ಹೇಳಿ? ಮನುಷ್ಯನ ಮನಸ್ಸು ತುಂಬ ಸೂಕ್ಷ್ಮ, ಆದರೆ ಆ ವಿಧಿಗೆ ಅದು ಅರ್ಥನೇ ಆಗೋದಿಲ್ಲ. ವಿಧಿ ತನ್ನ ಆಟಗಳನ್ನು ಆಡೋದಕ್ಕೆ ಶುರು ಮಾಡಿದಾಗ ನಾವು ನಮ್ಮ ಮನಸ್ಸನ್ನು ಕಲ್ಲು ಮಾಡ್ಕೋಬೇಕಾಗತ್ತೆ. ಡಾಕ್ಟರ್ನ ಮೀಟ್ ಮಾಡೋಣ. ಅವ್ರು ಯಾವತ್ತು ಹೇಳ್ತಾರೋ ಅವತ್ತು ಮಗುನ ಬೇಗ ರೆಡಿಯಾಗಿ ಆಸ್ಪತ್ರೆಗೆ ಹೋಗೋಣ. ಇಲ್ಲ ಮಾಧವ್ ಅವರೇ, ಇವತ್ತು ನನಗೆ ಎಲ್ಲಿ ಹೋಗೋಕ್ಕೂ ಮನಸ್ಸಿಲ್ಲ. ಆಸ್ಪತ್ರೆಗೆ ನಾಳೆ ಹೋಗೋಣವಾ? ಹಾಗೆ ಆಗಲಿ. ನೀವು ರೆಸ್ಟ್ ಮಾಡಿ, ಕೆಲಸ ಮಾಡಿ ಆಯಾಸ ಮಾಡ್ಕೋಬೇಡಿ. ಮನೆ ಕೆಲಸ ಏನಿದ್ರು ಪೂರ್ಣಿ ನೋಡ್ಕೋತಾಳೆ. ಮಾಧವ್ ಅವರೇ, ಅದರ ವಿಧಿ ಎಷ್ಟು ಕ್ರೂರಿ ನೋಡಿ. ಪೂರ್ಣಿ ಮಗು ಬೇಕು ಅಂತ ಪ್ರತಿದಿನ ಪ್ರತಿ ಕ್ಷಣ ದೇವ್ರನ್ನ ಬೇಡ್ಕೋತಾ ಇದ್ದಾಳೆ. ಆದ್ರೆ ನಮ್ಮ ಪರಿಸ್ಥಿತಿ ನೋಡಿ. ಡಾಕ್ಟ್ರು ಹೇಳಿದ ದಿನಾನ ಮಗುನ ಧೈರ್ಯ ತಂದ್ಕೊಳ್ಳಿ ತುಳಸಿಯವರೇ. ಪೂರ್ಣಿ ಪರಿಸ್ಥಿತಿ ನನಗೆ ಅರ್ಥ ಆಗತ್ತೆ. ದೊಡ್ಡವರಾಗಿ ಪೂರ್ಣಿಗೆ ಧೈರ್ಯ ನಾವೇ ಹೇಳಬೇಕು. ಮಕ್ಕಳಿಗೆ ಧೈರ್ಯ ಹೇಳೋಕ್ಕಾದರೂ ನಾವು ನಮ್ಮ ಮನಸ್ಸನ್ನು ಗಟ್ಟಿ ಮಾಡ್ಕೋಬೇಕಾಗತ್ತೆ. ಸರಿ ಮಾಧವ್ ಅವರೇ, ನನಗೇನೂ ಆಗಲ್ಲ. ನೀವು ಕೆಫೆಗೆ ಹೊರಡಿ, ನಾನು ರೆಸ್ಟ್ ಮಾಡ್ತೀನಿ. ಶ್ಯೂರ್ ಅಲ್ವಾ? ನಾನು ಹೋಗಿ ಬರಲಾ? ಹೋಗಿ ಬನ್ನಿ. ಬೇಗ ಬರ್ತೀನಿ.